ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ರಾಶಿಗೂ ಒಂದು ವಿಶಿಷ್ಟವಾದ ಶಕ್ತಿ ಕೇಂದ್ರವಿರುತ್ತೆ. ಆ ಕ್ಷೇತ್ರಕ್ಕೆ ಭೇಟಿ ನೀಡೋದ್ರಿಂದ ಎಲ್ಲ ಆ ರಾಶಿಯ ಒಂದು ದೋಷಗಳೇನಿರುತ್ತೆ ಅವೆಲ್ಲ ದೂರ ಆಗಿ ಜೀವನದಲ್ಲಿ ಐಶ್ವರ್ಯ ಮತ್ತು ಶಾಂತಿ ಅನ್ನೋದು ಲಭಿಸುತ್ತೆ. ಇಂದು ನಾವು ವೃಷಭ ರಾಶಿಯವರು ತಮ್ಮ ಜೀವನದ ಅಭಿವೃದ್ಧಿಗಾಗಿ ಮತ್ತು ಮಾನಸಿಕ ನೆಮ್ಮದಿಗಾಗಿ ಭೇಟಿ ನೀಡಲೇಬೇಕಾದ ಆ ವಿಶೇಷ ದೇವಸ್ಥಾನ ಯಾವುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದನ್ನು ಕೂಡ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ವೃಷಭ ರಾಶಿಯವರಿಗೆ ಅತ್ಯಂತ ಮಂಗಳಕರವಾದ ಪವಿತ್ರ ಕ್ಷೇತ್ರನೇ ಕರ್ನಾಟಕದ ಕರಾವಳಿ ತೀರದ ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ. ಇದು ಭೂ ಕೈಲಾಸ ಅಂತಾನೆ ಪ್ರಸಿದ್ಧವಾಗಿದ್ದು, ಅಲ್ಲಿ ಇರುವ ಆತ್ಮಲಿಂಗ ಅತ್ಯಂತ ಶಕ್ತಿಶಾಲಿಯಾದುದು. ರಾವಣನು ಶಿವನಿಂದ ಪಡೆದ ಆತ್ಮಲಿಂಗವನ್ನು ಗಣಪತಿಯ ಚಾತುರ್ಯದಿಂದ ಇಲ್ಲಿ ಸ್ಥಾಪಿಸಲಾಯಿತು ಅಂತ ನಮಗೆ ಪುರಾಣ ಕಥೆಗಳು ನಮಗೆ ಹೇಳ್ತಾ ಇವೆ. ವೃಷಭ ರಾಶಿಗೂ ಈ ದೇವಸ್ಥಾನಕ್ಕೂ ಇರುವ ನಂಟಾದರೂ ಏನು ಅಂತ ಹೇಳೋದಾದರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯ ಅಧಿಪತಿ ಗ್ರಹ ಶುಕ್ರನು ಸುಖ, ಭೋಗ, ಕಲೆ ಮತ್ತು ಸಂಪತ್ತಿನ ಸಂಕೇತವಾಗಿರ್ತಾನೆ. ವೃಷಭ ಅಂದರೆ ಎತ್ತು ಅಥವಾ ನಂದಿ. ಇದು ಸಾಕ್ಷಾತ್ ಶಿವನ ವಾಹನ. ಶಿವ ಮತ್ತು ನಂದಿಯ ನಂಟು ಅವಿನಾಭಾವ. ವೃಷಭ ರಾಶಿಯವರು ಸ್ಥಿರ ಸ್ವಭಾವದವರಾಗಿದ್ದರೂ ಜೀವನದಲ್ಲಿ ಕೆಲವೊಮ್ಮೆ ಆರ್ಥಿಕ ಸಂಕಷ್ಟ ಅಥವಾ ಮಾನಸಿಕ ಜಡತ್ವವನ್ನು ಎದುರಿಸ್ತಾರೆ. ಗೋಕರ್ಣದ ಆತ್ಮಲಿಂಗ ದರ್ಶನವು ವೃಷಭ ರಾಶಿಯವರ ಜಾತಕದಲ್ಲಿರುವ ಶುಕ್ರನ ದೋಷಗಳನ್ನು ನಿವಾರಿಸಿ ಜೀವನದಲ್ಲಿ ಸ್ಥಿರತೆಯನ್ನು ಮತ್ತು ಐಶ್ವರ್ಯವನ್ನು ತಂದುಕೊಡುತ್ತೆ. ಭೇಟಿ ನೀಡುವುದರಿಂದ ಆಗುವ ಪ್ರಯೋಜನಗಳೇನು? ಆರ್ಥಿಕ ಅಭಿವೃದ್ಧಿ. ವೃಷಭ ರಾಶಿಯವರು ತಮ್ಮ ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಲಾಭ ಪಡೆಯಲು ಇಲ್ಲಿನ ಪೂಜೆ ಅತ್ಯಂತ ಫಲಪ್ರದವಾಗಿರುತ್ತೆ. ಸಂತಾನ ಮತ್ತು ವಿವಾಹ ದೋಷ ನಿವಾರಣೆ. ಶುಕ್ರನ ಅಶುಭ ಫಲದಿಂದ ವಿವಾಹ ವಿಳಂಬ ಆಗ್ತಾ ಇದ್ರೆ ಅಥವಾ ಕೌಟುಂಬಿಕ ಸಮಸ್ಯೆಗಳೇನಾದರೂ ಇದ್ದರೆ ಇಲ್ಲಿನ ಪ್ರಾರ್ಥನೆ ಶೀಘ್ರ ಫಲವನ್ನು ನೀಡುತ್ತೆ. ಶಕ್ತಿ ಮತ್ತು ಚೈತನ್ಯ. ಶಿವನ ದರ್ಶನದಿಂದ ವೃಷಭ ರಾಶಿಯವರಲ್ಲಿ ಹೊಸ ಉತ್ಸಾಹ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅನ್ನೋದು ಹೆಚ್ಚಾಗುತ್ತೆ. ವೃಷಭ ರಾಶಿಯವರು ಶುಕ್ರವಾರ ಅಥವಾ ಸೋಮವಾರ ಈ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಅತ್ಯಂತ ಶುಭವಾಗಿರುತ್ತೆ. ಇಲ್ಲಿನ ಸಮುದ್ರ ನೀರಿನಲ್ಲಿ ಸ್ನಾನ ಮಾಡಿ ಗಣಪತಿಯ ದರ್ಶನದ ನಂತರ ಮಹಾಬಲೇಶ್ವರನ ಆತ್ಮಲಿಂಗವನ್ನು ಸ್ಪರ್ಶಿಸಿ ಪೂಜೆ ಮಾಡೋದು ವಿಶೇಷ ಪದ್ಧತಿ. ದೇವಸ್ಥಾನವು ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 12:30 ಮತ್ತು ಸಂಜೆ 5ರಿಂದ ರಾತ್ರಿ 8 ತೆರೆದಿರುತ್ತೆ. ಗೋಕರ್ಣವು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದು ಬೆಂಗಳೂರು ಮತ್ತು ಮಂಗಳೂರಿನಿಂದ ಉತ್ತಮ ರಸ್ತೆ ಮತ್ತು ರೈಲು ಸಂಪರ್ಕ ಕೂಡ ಇವೆ. ಹತ್ತಿರದ ವಿಮಾನ ನಿಲ್ದಾಣ ಕೂಡ ಗೋವಾದಲ್ಲಿದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ವೃಷಭ ರಾಶಿಯವರ ಜೀವನದ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ ಗೋಕರ್ಣ ಕ್ಷೇತ್ರದ ಮಹಿಮೆ ಅಪಾರ. ನೀವು ವೃಷಭ ರಾಶಿಯವರಾಗಿದ್ದರೆ ಒಮ್ಮೆ ಆದರೂ ಇಲ್ಲಿಗೆ ಭೇಟಿ ನೀಡಿ ಶಿವನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ವೃಷಭ ರಾಶಿಯ ಫ್ರೆಂಡ್ಸ್ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಬರೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.